ಇವತ್ತಿನ ಹುಳಿಗೆ ನಾನು ಬಳಸ್ತಿರುವಂತಹ ತರಕಾರಿ ನನ್ನ ಅಚ್ಚುಮೆಚ್ಚಿನ ತರಕಾರಿಗಳಲ್ಲಿ ಒಂದು. ತುಂಬಾನೇ ಸೂಪರ್ ಆಗಿರುವಂತಹ ಈ ಹುಳಿ ಅಥವಾ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಇದಕ್ಕೆ ಬಳಸ್ತಾ ಇರುವಂಥದ್ದು, ನಮ್ಮೂರಲ್ಲಿ ಇದಕ್ಕೆ ದಿವ್ಯ ಹಲಸು ಅಂತ ಕರಿತೇವೆ, ಕೆಲವು ಕಡೆ ದಿವ್ಯ ಹಲಸು, ದಿಗುಜ್ಜೆ, ಜಿಗುಜ್ಜೆ ಅಂತೆಲ್ಲ ಕರೀತಾರೆ. ಇಂಗ್ಲಿಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ. ತುಂಬ ರುಚಿ ಇದು. ಇದರ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸಾಧಾರಣ 1 ಕೆಜಿ ಆಗುವಷ್ಟು ಗಾತ್ರದಲ್ಲಿ ಇದೆ ಇದು. ಈ ರೀತಿ ಅದನ್ನ ಕಟ್ ಮಾಡಿಕೊಂಡು ಅದರ ಒಳಗಡೆ ನಮ್ಮೂರಲ್ಲಿ ಗೂಂಜು ಅಂತ ಹೇಳ್ತೇವೆ, ಗಟ್ಟಿಯಾದ ಭಾಗ ಇರ್ತದೆ, ಅದನ್ನ ತೆಗೆದು ಹಾಕಬೇಕು. ಈ ರೀತಿ ತೆಳ್ಳಗೆ ಕಟ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯ ಭಾಗದಲ್ಲಿ ಇರ್ತದಲ್ಲ ಅದನ್ನ ತೆಗೆದು ಹಾಕಬೇಕು, ಅದು ತಿನ್ನಲಿಕ್ಕೆ ಬರುವುದಿಲ್ಲ. ಸಿಪ್ಪೆ ಮತ್ತೆ ಇದನ್ನ ತೆಗೆದು ಹಾಕ್ಕೊಂಡು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಕಟ್ ಮಾಡಿದ ನಂತರ ನೀರಿನಲ್ಲಿ ಹಾಕಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಕಪ್ಪಾಗುವ ಸಾಧ್ಯತೆ ಇರ್ತದೆ. ಹಲಸಿನಕಾಯಿಯಲ್ಲಿರುವ ಹಾಗೆ ಇದರಲ್ಲಿ ಕೂಡ ಮೇಣ ಇರ್ತದೆ, ಹಾಗಾಗಿ ಸ್ವಲ್ಪ ನೀರಿನಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಾಗೋದಿಲ್ಲ. ನಂತರ ಒಂದು ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿಣ ಹಾಗೆ 1 ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು, ಬೇರೆ ಸೌತೆಕಾಯಿ, ಕುಂಬಳಕಾಯಿಗೆಲ್ಲ ಹಾಕಿದಷ್ಟು ಬೆಲ್ಲ ಬೇಡ. ಸ್ವಲ್ಪ 1 ತುಂಡಾಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ನಂತರ ಕಟ್ ಮಾಡಿಟ್ಟಿರುವಂತಹ ದಿವ್ಯ ಹಲಸಿನಕಾಯಿಯ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿ ಇದು, ತುಂಬ ಚೆನ್ನಾಗಿ ಬಲ್ತಿದೆ ಇದು. ಬಲ್ತಿದ್ದೇನಾದರೂ ಕಡಿಮೆ ಆದರೆ ಬೇಗ ಬೇಯುವುದಿಲ್ಲ, ಆದರೆ ಇದು 1 ಸೆಕೆಗೆಲ್ಲ ಬೆಂದ್ಬಿಡ್ತದೆ, ಅಷ್ಟು ಬಲ್ತಿದೆ ಇದು. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಜಸ್ಟ್ 1 ಕುದಿ ಬಂದರೆ ಸಾಕು, ಅಷ್ಟರಲ್ಲಿ ಬೆಂದ್ಬಿಡ್ತದೆ, ಅಷ್ಟು ಚೆನ್ನಾಗಿ ಬಲ್ತಿರೋದ್ರಿಂದ. ಈಗ ಅದಕ್ಕೆ ಬೇಕಾಗುವಂತಹ ಮಸಾಲೆಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. 1 ಟೀ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ವಾಯು ಅಂತ ಹೇಳ್ತಾರೆ, ಈ ಆಲೂಗಡ್ಡೆ ಎಲ್ಲ ಇರ್ತದಲ್ಲ ಹಾಗೆ ವಾಯು, ಹಾಗಾಗಿ ಚೆನ್ನಾಗಿ ಇಂಗನ್ನು ಹಾಕ್ಕೊಳ್ಬೇಕು ಇದಕ್ಕೆ. 1 ದೊಡ್ಡ ಕಡಲೆ ಗಾತ್ರದಷ್ಟು ಇಂಗನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಮಡ್ಡಿ ಇಂಗನ್ನು ಬಳಸ್ತಾ ಇದ್ದೇನೆ. ಎಣ್ಣೆಯಲ್ಲಿ ಇಂಗನ್ನು ಸ್ವಲ್ಪ ಹೊತ್ತು ಹುರಿದುಕೊಂಡು ನಂತರ ಅದಕ್ಕೆ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನು ಬಳಸ್ತಾ ಇದ್ದೇನೆ. ನಾನು ಈ ಮಸಾಲೆಗೆ ಬಳಸ್ತಿರುವಂತಹ ಈ ಗ್ಲಾಸ್ ಜಾರ್ ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಜಾಸ್ತಿ ದುಡ್ಡೇನು ಕೊಟ್ಟಿಲ್ಲ ಇದಕ್ಕೆ, 200+ ಏನೋ ಕೊಟ್ಟಿದ್ದು ನೆನಪು. 12 ಪೀಸ್ ಬಂದಿದೆ. ಇದರಲ್ಲಿ ಪೌಡ್ರನ್ನೆಲ್ಲ ಬೇಕಾದರೂ ಸ್ಟೋರ್ ಮಾಡ್ಬೋದು, ಅಥವಾ ಈ ರೀತಿ ಮಸಾಲೆ ಐಟಮನ್ನು ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಗ್ಲಾಸು ಗಟ್ಟಿಯಾಗಿದೆ. ಜಸ್ಟ್ 75 ml ಅಷ್ಟು ಹಿಡಿತದೆ ಅನಿಸುತ್ತೆ, ಜಾಸ್ತಿ ಏನಲ್ಲ, ಚಿಕ್ಕ ಚಿಕ್ಕದು, ನಿತ್ಯದ ಬಳಕೆಗೆ ತುಂಬ ಚೆನ್ನಾಗಿದೆ. ನಂತರ ಒಂದು 6 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಧನಿಯಾ ಬೀಜ ಎಲ್ಲ ಸ್ವಲ್ಪ ಹುರಿತಾ ಇದ್ದಾಗೆ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗುವ ತನಕ ಹುರ್ಕೊಂಡಿದ್ದೇನೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಹುರಿದ ನಂತರ ಒಂದು 5-6 ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ಖಾರಕ್ಕೋಸ್ಕರ ನಾನು ಬಳಸ್ತಾ ಇರೋದು, ಅದಿಲ್ಲ ಅಂದರೆ ಗುಂಟೂರು ಮೆಣಸನ್ನಾದರೂ ನೀವು ಬಳಸ್ಬೋದು. ಹುರಿದಿದ್ದೆಲ್ಲ ಐಟಮ್ ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ನಂತರ 1 ಕಪ್ ಆಗುವಷ್ಟು ಕಾಯನ್ನು ಹಾಕ್ಕೊಂಡು ನುಣ್ಣಗೆ ಪುಡಿಯನ್ನು ಮಾಡಿಕೊಂಡು ಅದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತೇನೆ. ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಪರಿಮಳಯುಕ್ತವಾಗಿ ಬರ್ತದೆ. ನಾನು ಈಗಾಗಲೇ ಸಾಂಬಾರ್ ಪೌಡ್ರ್ ಮಾಡುವ ವಿಧಾನವನ್ನು ತೋರಿಸಿದ್ದೇನೆ. ನೀವಿನ್ನು ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೇನೆ, ಅದನ್ನು ನೋಡಿಕೊಂಡು ಮನೆಯಲ್ಲಿ ಸಾಂಬಾರ್ ಪೌಡ್ರನ್ನು ಮಾಡಿಕೊಂಡ್ರೆ ಸುಲಭವಾಗಿ ಎಲ್ಲ ಸಾಂಬಾರುಗಳನ್ನು ಮಾಡ್ಕೊಳ್ಬೋದು. ಹೋಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಅದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹೋಳುಗಳು ಎಷ್ಟು ಬೇಗ ಬೆಂದು ಬಿಡ್ತು ಅಂದರೆ ನೋಡಿ, ಎಷ್ಟು ಮೆತ್ತಗಾಗಿ ಬಿಡ್ತು. ನಂತರ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು ಕುದಿ ಬರಿಸ್ತೇನೆ, ಜೊತೆಗೆ ಉಪ್ಪನ್ನು ಹಾಕಿ ಬಿಡ್ತೇನೆ. ಇಲ್ಲ ಅಂದರೆ ಮತ್ತೆ ಜಾಸ್ತಿ ಹೊತ್ತು ಕುದಿಸಿದಷ್ಟು ಮತ್ತು ಮೆತ್ತಗಾಗಿ ಹೋಗ್ತದೆ, ಹಾಗಾಗಿ ಮತ್ತೆ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೇನೆ. ಇದು ದಪ್ಪವಾಗ್ತಾ ಬರ್ತದೆ, ಹಾಗಾಗಿ ಈ ಒಂದು ಹುಳಿ ಅಥವಾ ಸಾಂಬಾರಿಗೆ ಬೇಳೆಯನ್ನು ಹಾಕುವ ಅಗತ್ಯ ಇಲ್ಲ. ಕಾಯಿಯೇ ಗಟ್ಟಿ ಆಗ್ತಾ ಬರ್ತದೆ, ಹಾಗೆ ಅದು ದಿವ್ಯ ಹಲಸಿನಕಾಯಿ ದಪ್ಪವಾಗ್ತಾ ಬರ್ತದೆ. ಚೆನ್ನಾಗಿ ಬಲ್ತಿರೋದ್ರಿಂದ ಒಳ್ಳೆ ದಪ್ಪ ಬರ್ತದೆ ಸಾಂಬಾರು, ಎಷ್ಟು ನೀರು ಹಾಕಿದರೂ ಕೂಡ ಹಿಡಿಸ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಸಾಂಬಾರ್ ಚೆನ್ನಾಗಿ ಕುದಿ ಬಂದಿದೆ, ರುಚಿಯಾದ ಘಮಘಮವಾದ ಒಂದು ಸಾಂಬಾರ್ ರೆಡಿ ಆಯಿತು.
ಇವತ್ತಿನ ಈ ಸಾಂಬಾರ್ ಮಾಡುವ ವಿಧಾನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಕೊನೆಯಲ್ಲಿ ಒಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೇನೆ. ಬೇಕಾದರೆ ಹಿಂಗನ್ನು ಕೂಡ ಒಗ್ಗರಣೆಗೆ ಹಾಕ್ಬೋದು. ತುಂಬ ಘಮಘಮವಾದ ಸಾಂಬಾರ್ ರೆಡಿ ಆಯಿತು. ಅನ್ನದ ಜೊತೆ ಸೂಪರ್ ಆಗಿ ಇರ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.